ಬಾನಮ್ಮನ್ ಕೇಳಿದ್ರೆ ಈಗ್ಲೇ ಬೇಡ ಅಂತಾರೆ. ನೀನಾದ್ರೂ ಮಾಡಿಸ್ಕೊರಜ್ಜಿ. ನಿನ್ ಭಾವನಾ ಅಮ್ಮ ಹೇಳ್ತಾ ಇರೋದು ಸರಿ ಇದೆ ಕಂದ. ಈ ತಾಯ್ತಾನ ಚಿಕ್ಕ ಮಕ್ಕಳು ಹಾಕೋ ಹಾಗಿಲ್ಲ. ನೀನ್ ಹೀಗೆಲ್ಲ ಕೇಳ್ಬಾರ್ದು, ಗೊತ್ತಾಯ್ತಾ? ಅಜ್ಜಿ, ನಿಮ್ಗೂ ಈ ತರ ತಾಯ್ತ ಶಾಸ್ತ್ರಿಗಳನ್ನ ಕೊಟ್ಟಿದ್ದ? ಇಲ್ಲಮ್ಮ, ಇದು ನಿಮ್ ತಾತ ನನಗೆ ಕಟ್ಟಿರೋದು. ನೀನ್ ಬರ್ತಾ ಬರ್ತಾ ಯಾಕೋ ತುಂಬಾ ತರಲೆ ಆಗ್ತಿದ್ಯಾ. ಹೇಗೆಲ್ಲ ಕೇಳ್ತಿದ್ಯಾ ನೋಡು. ನನ್ನ ಹತ್ರ ಕೇಳ್ದ ಹಾಗೆ ಬೇರೆ ಯಾರ ಹತ್ರನೂ ಕೇಳ್ಬಾರ್ದು, ಆಯ್ತಾ? ಯಾಕೆ ಕೇಳ್ಬಾರ್ದು ಅಜ್ಜಿ? ಯಾಕೆಂದ್ರೆ ನೀನ್ ಇನ್ನು ಚಿಕ್ಕವಳಲ್ವಾ. ದೊಡ್ಡವಳಾಗ್ತೀಯಲ್ಲ, ಆಗ ನಿನಗೆ ಗೊತ್ತಾಗತ್ತೆ. ನೀನೇ ನಂಗೆ ಗೊತ್ತಾಗಂಗೆ ಹೇಳು, ನಾನು ಅರ್ಥ ಮಾಡ್ಕೋತೀನಿ. ಎಷ್ಟು ಮಾತಾಡ್ತೀಯ ನೀನು. ಇತ್ತೀಚೆಗೆ ತುಂಬಾ ಮಾತಾಡೋದ್ ಕಲ್ತ್ಬಿಟ್ಟಿದ್ಯಾ ನೀನು. ಅಜ್ಜಿ, ನನ್ನ ಸ್ಕೂಲಲ್ಲಿ ಇವತ್ತು ತುಂಬಾ ಮಾತಾಡ್ತೀಯ ಅಂತಾರೆ ಅಜ್ಜಿ. ಕರೆಕ್ಟ್ ಆಗೇ ಹೇಳಿದ್ದಾರೆ. ಯಾಕೆ ಮಾತಾಡೋಕ್ ತಪ್ಪ? ಮಾತಾಡಿಲ್ಲ ಅಂದ್ರೆ ಮಾತಾಡಲ್ಲ ಅಂತಾರೆ, ಮಾತಾಡಿದ್ರೆ ಮಾತಾಡ್ತಾರೆ ಅಂತಾರೆ. ಮತ್ತೆ ಹೇಗಿರೋದು ಅಜ್ಜಿ? ಅಬ್ಬಬ್ಬಬ್ಬಬ್ಬಾ, ನಿನ್ ಪ್ರಶ್ನೆಗಳಿಗೆ ಉತ್ತರ ಕೊಡೋದೇ ಕಷ್ಟ ಕಣೆ. ಸರಿ, ನಿನ್ ಸ್ಕೂಲ್ ಎಲ್ಲ ಹೇಗಿದೆ ಅಂತ ಹೇಳೇ ಇಲ್ಲ ನೀನು. ಸ್ಕೂಲ್ ತುಂಬಾ ಚೆನ್ನಾಗಿದೆ ಅಜ್ಜಿ. ಆದ್ರೆ ನನ್ನ ಫ್ರೆಂಡ್ಸ್ ಸರಿ ಇಲ್ಲ. ಯಾರು ನಂಗೆ ಮಾತಾಡ್ಸಲ್ಲ ಗೊತ್ತಾ. ನಂಗೆ ಆಟಕ್ಕೂ ಕರ್ಕೊಳ್ಳಲ್ಲ, ನೋಡಿದ್ರೆ ಒಂಥರ ಆಗ್ತಾರೆ. ಖುಷಿ, ಯಾಕೆ ಹೀಗ್ ಮಾಡ್ತಿದ್ದೀರಾ ಅಂತ ನೀನ್ ಕೇಳ್ಬೇಕಾಗಿತ್ತು. ನಾನು ಕೇಳ್ದೆ, ಆದ್ರೆ ನಂಗೆ ಓಡಕ್ಕಾಗಲ್ಲ, ಆಟಾಡಕ್ಕಾಗಲ್ಲ ಅಂದ್ಬಿಟ್ರು. ಅವ್ರಿಗೆಲ್ಲ ನೀನ್ ಹೇಳು, ಸ್ವಲ್ಪ ದಿನದಲ್ಲೇ ನಾನು ನಿಮ್ಮೆಲ್ರ ತರ ಓಡಾಡ್ತೀನಿ ಅಂತ. ಸರಿ ಅಜ್ಜಿ. ದೇವ್ರೆ, ಈ ಮಗು ಮೊದ್ಲಿನ ತರ ನಡೆಯೋ ಹಾಗೆ ಮಾಡಪ್ಪ. ಇದರಿಂದ ನನ್ನ ಜೀವನ ಯಾವ ಸ್ಥಿತಿಲಿ ಬಂದು ನಿಂತಿದೆ ಅಂತ ನೀನೇ ನೋಡ್ತಿದ್ಯಾ. ಇದ್ರ ಬಗ್ಗೆ ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ಜೀವನ ಕಣ್ಣೀರಲ್ಲೇ ಮುಳುಗೋಗುತ್ತೆ. ಈ ಹೆಜ್ಜೆ ನಮಸ್ಕಾರ ಮಾಡೋದ್ರಿಂದ ನಮ್ಮ ಕೋರಿಕೆಗಳು ಈಡೇರುತ್ತಂತೆ. ಈ ಸೇವೆಯಿಂದ ನನಗೆ ಶಕ್ತಿ ಕೊಡು, ಎಲ್ಲಾರನ್ನೂ ಎದುರಿಸೋ ಅಂತ ಧೈರ್ಯ ಕೊಡು. ಇದನ್ನ ಕಟ್ತವನು ನನ್ನ ಮುಂದೆ ಬರೋ ಹಾಗೆ ಮಾಡು. ಪುರೋಹಿತ್ರೆ, ನಾನು ಈ ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈಗಲೇ ಶುರು ಮಾಡ್ಬೋದಾ? ಮಾಡಬಹುದು. ಒಬ್ಳೆ ಬಂದಿದ್ದೀನಮ್ಮ. ಎಲ್ಲಿ ನಿಮ್ಮ ತಾಯಿಯವ್ರು ಬಂದಿಲ್ವೇ? ಬಂದಿಲ್ಲ ಪುರೋಹಿತ್ರೆ. ಈ ಸೇವೆ ಮಾಡೋಕ್ಕೆ ಯಾರಾದರೂ ಜೊತೆಲಿ ಇರಲೇಬೇಕಾ? ಹಾಗೇನಿಲ್ಲ, ಒಬ್ಬರೇ ಮಾಡಬಹುದು. ಹಾ, ಹಿಂದ್ಗಡೆ ಅರಳಿಕಟ್ಟೆ ಇದೆ, ಅದಕ್ಕೆ ಪ್ರದಕ್ಷಿಣೆ ಹಾಕು, ಎಲ್ಲ ಒಳ್ಳೇದಾಗುತ್ತೆ. ಏನ್ ಬೆಟ್ಟಮ್ಮ, ಒಬ್ರೇ ಇದ್ದೀರಲ್ಲ, ನಿಮ್ ಮಗಳಿಲ್ವಾ? ಓ, ಲಕ್ಷ್ಮವ್ವನಾ? ಹೌದು, ನಾನೇ. ನಿಮ್ ಮಗಳೆಲ್ಲಿ? ಅವಳಿವತ್ತು ಬರಂಗಿಲ್ಲ ಕಣವ, ಅದಕ್ಕೆ ನಾನೇ ಬಂದ್ ಕುಂತೀವ್ನಿ. ನೀವೊಬ್ರೇ ಹೇಗ್ ವ್ಯಾಪಾರ ಮಾಡ್ತೀರಾ? ಏ, ಸಂದ ಕೇಳಿದ್ರಿ. ಕಣ್ಣಿಲ್ದಿರೋ ಕುರುಡಿಗೆ ಹೆಂಗ್ ವ್ಯಾಪಾರ ಮಾಡಕ್ಕಾದದು? ಎಲ್ಲ ನಿಮ್ ಮಗನೇ ಸಹಾಯ ಮಾಡ್ತಾವ್ನೆ, ನಾನ್ ಸುಮ್ನೆ ಇಲ್ಲಿ ಕುಂತೀವ್ನಿ ಕಣವ. ನಮ್ ಬೆಂಕಿನಾ? ಹೌದು ಕಣವ, ನಾವಿವತ್ತು ಅಂಗಡಿ ತೆಗಿಯೋದ್ ಬೇಡ ಅಂತ ಅನ್ಕೊಂಡಿದ್ವಿ. ವೆಂಕಿನೇ ಮನೆವರೆಗೂ ಬಂದು ಕರ್ಕೊಂಡ್ ಬಂದ್ ಕುಂದ್ರಸವನೆ. 2 ಅಂಗಡಿನೂ ಅವನೇ ನೋಡ್ಕೋತಿರೋದು. ಬೆಂಕಿ, 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 ಬಾಯಿಲಿ. ವಾ, ಪೂಜೆಗೆ ಹೂ ಬೇಕಿತ್ತಲ್ವಾ, ಅದಕ್ಕೆ ತಗೊಳ್ಳೋಣ ಅಂತ ಬಂದೆ. ಅಷ್ಟರಲ್ಲಿ ಬೆಟ್ಟಮ್ಮ ಸಿಕ್ಕಿದ್ರು, ಮಾತಾಡ್ತಾ ನಿಂತ್ಕೊಂಡೆ. ಏನು, ನೀನು 2 ಅಂಗಡಿ ನೋಡ್ಕೋತಿದೀಯಂತೆ?
ಒಳ್ಳೇದಪ್ಪ. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ಬೇಕು. ವೆಂಕಿಗೆ ಇದನ್ನೆಲ್ಲ ಹೇಳ್ಕೊಡೋದೇ ಬೇಕಾಗಿಲ್ಲ ಕಣವ. ಅವನೊಂಥರ ಇನ್ನೊಬ್ರಿಗೆ ಸಹಾಯ ಮಾಡಕ್ಕೆ ಹುಟ್ಟವನೇನೋ ಅಂತ ಅನ್ಸುತ್ತೆ ಕಣವ. ದೊಡ್ಡವರು ಅಂದ್ರೆ ಏನ್ ಗೌರವ, ವಿನಯ, ಒಳ್ಳೆ ಅಪ್ರಂಜಿ ಕಣವ ಅವನು. ಪೂಜೆ ಸಾಮಾನು ಕೊಡ್ಲೆ? ನಾನ್ ತಗೋತೀನಿ. ದುಡ್ಡು ತಗೊಳ್ಳಿ. ಲಕ್ಷ್ಮವ್ವ, ನಿಮ್ಮ ಹತ್ರ ದುಡ್ಡು ತೊಳಗಕ್ಕಾಯ್ತದೆ? ಬ್ಯಾಡ ಕಣವ, ಬ್ಯಾಡ. ಹಾಗೆ ಹೇಳ್ಬಾರ್ದು, ನೀವು ತಗೊಳ್ಳೇಬೇಕು. ತಗೊಳ್ಳಿ. ಏನ್ ವೆಂಕಿ? ವ್ಯಾಪಾರ ಆದ್ಮೇಲೆ ದುಡ್ಡು ತಗೋಬೇಕು ಅಂತ ಹೇಳ್ತಿದ್ಯಾ ವೆಂಕಿ? ನೋಡಿದ್ಯಾ ಲಕ್ಷ್ಮವ್ವ, ನಮ್ ವೆಂಕಿದು ಎಂಥ ಒಳ್ಳೆ ಗುಣ. ಬೇರೆಯವ್ರಾಗಿದ್ರೆ ಕುರುಡಿ ಅಲ್ವಾ ಅಂತ ದುಡ್ಡು ಕೊಡದೆ ಮೋಸ ಮಾಡ್ಬಿಡೋರು. ಆದ್ರೆ ನಮ್ ವೆಂಕಿ ದೇವ್ರಂತ ಮನಸ್ಸ ಕಣವ. ಮನ್ಸಲ್ಲಿ ಒಂಚೂರು ಕೂಡ ಕೆಟ್ಟ ಮನ್ಸು ಅನ್ನೋದೇ ಇಲ್ಲ ಕಣವ. ಅಂತ ಮಗನ್ನ ಪಡ್ಕೊಳಕ್ಕೆ ನೀವು ಪುಣ್ಯ ಮಾಡಿದ್ರಿ ಕಣವೋ. ಸರಿ ಬೇಟಮ್ಮ, ಪೂಜೆ ಹೊತ್ತಾಯ್ತು, ನಾನು ಬರ್ತೀನಿ. ಸರಿ ಕಣವ. ವೆಂಕಿ, ಬರ್ತೀನಿ.